ನಮಸ್ಕಾರ ರೀ ಎಲ್ರಿಗೂ, ಹೆಂಗಿದ್ದೀರಿ? ಆರಾಮಿದ್ದೀರಲ್ರಿ? ನಾವು ಆರಾಮಿದ್ದೀವಿ ನೋಡ್ರಿ. ನಾವು ಸೂಪರ್ ಡೂಪರ್ ಆರಾಮಿದ್ದೀವಿ. ಯಾಕಂದ್ರೆ ನಾವು ಟ್ರಿಪ್ನಾಗ ಇದ್ದೀವಿ ರೀ. ಮಸ್ತಾಗಿ ನಮ್ಮದು ಮಹಾಬಳೇಶ್ವರದ್ದು 2 ದಿವಸದ ಟ್ರಿಪ್ಪು. ನಾ ಪುನಕ್ಕೆ ಹೋಗಿದ್ನಲ್ರಿ, ಅಲ್ಲಿಂದೇ ಮಹಾಬಳೇಶ್ವರ ಟ್ರಿಪ್ಪು ನಾವು ಪ್ಲ್ಯಾನ್ ಮಾಡಿದ್ವಿ ರೀ. ಆ್ಯಕ್ಚುಲಿ ಅದು ಅಫಿಷಿಯಲು ಅನ್ಅಫಿಷಿಯಲು ಟ್ರಿಪ್ ಎರಡೂ ಆಗಿತ್ತು. ಸೊ ಹಾಗಾಗಿ ಗುಂಡ್ಯ ಹುಟ್ಟಿದ್ಮೇಲೆ ನಾವು ಫಸ್ಟ್ ಟ್ರಿಪ್ ಮಾಡಿದ್ವಿ ರೀ. ಭಾಳಷ್ಟು ಚಾಲೆಂಜಸ್ ಬಂದಿದ್ದು, ಬಟ್ ಆದ್ರೂ ಆ್ಯಸ್ ಅ ಪೇರೆಂಟ್ಸ್ ನಾವು ಏನು ಮಾಡಬೇಕು, ನಮ್ಮಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾವು ಇಬ್ಬರು ನೋಡ್ರಿ ಒಬ್ರಿಗೊಬ್ರು ಸಪೋರ್ಟಿವ್ ಮಾಡಿ ನಮ್ಮ ಗುಂಡ್ಯಾಗ ನಾವು ಫಸ್ಟ್ ಟ್ರಿಪ್ಪು ಅದನ್ನು ಸ್ಪೆಷಲಾಗಿ ನಾವು ಏನೋ ಮಾಡಬೇಕು ಅಂತ ಹೋಗಿದ್ದೇವೆ ರೀ. ಹಾಗಾಗಿ ನಮ್ಮ ಫಸ್ಟ್ ಡೇದು ಫಸ್ಟ್ ವಿಸಿಟು ಟೆಂಪಲ್ ಇತ್ತು ರೀ. ಟೆಂಪಲ್ನಾಗ ನಾವು ಇಲ್ಲಿ ಸ್ಪೆಷಲಿ ಮಹಾಬಳೇಶ್ವರ್ನಾಗ ಶಿವಂದನೇ ಟೆಂಪಲ್ಸ್ ನಾವು ನೋಡ್ಬೋದು. ಅದರಲ್ಲಿ ಇದನ್ನು 3ನೇ ಟೆಂಪಲ್ ಇತ್ತು ರೀ. 2 ಟೆಂಪಲ್ನಾಗ ನಮ್ಗೆ ಫೋಟೋಶೂಟ್ ಮಾಡೋ ಹಂಗಿರಲಿಲ್ಲ. ಸೊ ಹಾಗಾಗಿ ನಾವು ಮಾಡಿರಲಿ. ಅಲ್ಲಿ ನೋಡಿದ್ರೆ ಒಂದು ಟೆಂಪಲ್ನಾಗಂತೂ 5 ವರ್ಷ ಹಿಂದಿಂದು ದೇವ್ರದ್ದು ರುದ್ರಾಕ್ಷದ್ದು 3 ಪಿಂಡಗಳಿತ್ತು ರೀ. ಹಾಗಾಗಿ ನಾವು ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಬಟ್ ನೋಡಿ ಭಾಳ ಕಣ್ಣಿಗೆ ಸುಖ ಸಿಕ್ತ್ರಿ. ಆಮೇಲೆ ಚಲೋ ಅನ್ನಿಸ್ತು ಈ ಥರ ನಾವು ದೇವ್ರ ಪ್ಲೇಸಿಗೆ ವಿಸಿಟ್ ಮಾಡ್ತೀವಿ ಅಂತಿಕೊಂಡು. ಆಮೇಲೆ ಇಲ್ಲಿ ಬಂದು ನೋಡ್ತೀವಿ ನೋಡ್ರಿ, ಹಬ್ಬಬ್ಬಬ್ಬ 2 ಕಣ್ಣಂತೂ ಸಾಕಾಗಲ್ರಿ. ಅದು ಸ್ಪೆಷಲಿ ನಾವು ಈ ಸೀಸನ್ನಾಗ ಬಂದೀವಿ ರೀ. ಒಂದು ಸ್ವಲ್ಪ ಸಮ್ಮರು ವಿಂಟರು ಮಿಕ್ಸ್ ಇತ್ತು. ಹಂಗಾಗಿ ಇಲ್ಲಿ ನಾನು ವಿಡಿಯೋ ಮಾಡತ್ತಿದ್ದೆ, ಪ್ರಶಾಂತ್ ವಿಡಿಯೋ ಮಾಡತ್ತಿದ್ದೆ. ಅದಕ್ಕೆ ಒಬ್ಬರು ನೋಡು ಹಂಗೆ ಒಬ್ರಿಗೊಬ್ರು ವಿಡಿಯೋ ಮಾಡ್ಕೊಲಿಕತ್ತಿದ್ವಿ ರೀ. ಅದಕ್ಕೆ ಸ್ಮೈಲ್ ಮಾಡಕತ್ತಿದ್ದೆ ಪ್ರಶಾಂತ. ನಾ ಎಲ್ಲಿದ್ದೆ ಅಂದ್ರೆ ಅದು 5 ವರ್ಷ ಹಿಂದಿಂದು ನಾವು ರುದ್ರಾಕ್ಷ ನೋಡಿದ್ವಲ್ರಿ. ಹಾಗಾಗಿ ಭಾಳಷ್ಟು ನಾವು ಟೆಂಪಲ್ಸು ನೋಡ್ಬೋದು. ಆಮೇಲೆ ವಿಸಿಟರ್ಸ್ ಅಂತೂ ಇಷ್ಟು ಬರ್ತೀವಿ, ಸ್ಪೆಷಲಿ ಟೂರಿಸ್ಟ್ ಪ್ಲೇಸ್ ಎಲ್ಲ. ಆ್ಯಕ್ಚುಲಿ ಇದು ನಾವು ರಾಂಗ್ ಟೈಮ್ನಾಗ ಹೋಗಿದ್ವಿ ರೀ. ಈ ಟೈಮ್ ಆ್ಯಕ್ಚುಲಿ ನಮಗೆ ಚಲೋ, ಯಾಕಂದ್ರೆ ಗರ್ದಿ ಇದ್ದಿದ್ದಿಲ್ಲ, ಗಿಜಿ ಇರಲಿಲ್ಲ, ಪೀಸ್ಫುಲ್ ಇತ್ತು. ಬಟ್ ಸೀನ್ಸ್ ಏನು ನೋಡೋದಿದ್ದು ಅಲ್ರಿ, ವಿಂಟರ್ನಾಗ ರೇನಿದಾಗ ಮೇ ಬಿ ಮೋಸ್ಟ್ಲಿ ಬಿಡಂಗಿಲ್ಲ ಅಂತ, ಯಾಕಂದ್ರೆ ಭಾಳ ಮಳೆ ಇರ್ತದಂತ. ಸೊ ಹಾಗಾಗಿ ವಿಂಟರ್ನಾಗ ಬಂದ್ರೆ ಭಾಳಷ್ಟು ಯಾರು ಹೋಗ್ತಿರಲ್ರಿ ವಿಂಟರ್ನಾಗ ಹೋಗಂತ ನಾ ರೆಕಮೆಂಡ್ ಮಾಡ್ತೀನಿ. ಇಲ್ಲಿ ನಮ್ಮ ಗುಂಡ್ಯಾಗಂತೂ ಪಾಪ ಫ್ರಸ್ಟ್ರೇಷನ್ ಆಗಕತ್ತಿತ್ತು. ಇಲ್ಲಿ ಇಳ್ಕೊಂಡವ ಅದ್ರಾಗ ಕುಂತಿದ್ದ, ಅವನಿಗೆ ನೀರಡಿಕೆ ಇಷ್ಟ ಆಗಕತ್ತಿತ್ತು ಪಾಪ. ಇನ್ನೂ ಸಮ್ಮರ್ ಇನ್ನೂ ಸ್ಟಾರ್ಟ್ ಆಗೋದ್ರಾಗೆ ಅದ, ಅವನಿಗೆ ನೀರಡಿಕೆ ಅಂತೂ ಆಗಕತ್ತಿತ್ತು. ಇಲ್ಲಿ ನಾನು ಫೋಟೋ ತಗೋತೀನಿ, ನನಗೂ ಕೆಳಗೆ ಬಿಡ್ರಿ, ನೀವು ಇಬ್ಬರೇ ನಡೀತಿರಲ್ಲ ಅಂತಿಕೊಂಡು ಕೂಸು ನೋಡ್ರಿ ಅನ್ಕೊಳಕತ್ತಿತ್ತು. ಹಂಗಾಗಿ ಮತ್ತೆ ಮುಂದಿಂದು ಡೆಸ್ಟಿನೇಷನಿಗೆ ಹೋಗ್ಬೇಕಂತಿಕೊಂಡು ಬಟ್ ಬೆಟ್ಟ ಹತ್ತಿ ಇಳಿದು ಅದ್ರಾಗಂತೂ ಪಾಪ ಪ್ರಶಾಂತೆ ಹೊತ್ಕೊಂಡಿದ್ದು ನೋಡ್ರಿ. ನಂಗೆ ಆ್ಯಕ್ಚುಲಿ ಗೋಲಾ ತಿನ್ಬೇಕಂತ ಭಾಳ ಅನ್ಸಿತ್ತು ಟೂರಿಸ್ಟ್ ಪ್ಲೇಸ್ನಾಗ. ನೋಡ್ರಿ ಗುಂಡ ನೋಡ್ರಿ, ಮಮ್ಮಿ ಬಿಟ್ಟು ತಿನ್ನಕತ್ತಿ ಅಲ್ಲೇ ನಂಗೆ ಕುಡೇ ಅಂತಿಕೊಂಡು ಅನ್ನಕತ್ತಿದ್ದ. ನಮ್ಮ ಗೋಲಾ ಅಂದ್ರೆ ಭಾಳ ಇಷ್ಟ ನೋಡ್ರಿ. ಸಾರಿ ಗೋಲೆ ಅಲ್ಲ, ನಾನು ಗುಂಡ್ಯಾಗ. ಹಾಗಾಗಿ ಮತ್ತು ನೆಕ್ಸ್ಟ್ ಪ್ಲೇಸಿಗೆ ಹೋಗಿದ್ವಿ. ಇಲ್ಲಿ ನೋಡ್ರಿ, ಆ್ಯಕ್ಚುಲಿ ಇಲ್ಲಿಂದ ನೀರು ಬರ್ತಾವಂತ. ಈಗ ಮತ್ತು ಸಮ್ಮರ್ ಟೈಮಲ್ರಿ ಬರೋಕ್ಕಾಗಲಿಲ್ಲ. ಇಲ್ಲಂತೂ ಇವನು ಶೂಸು ಬೇಡ ಏನೂ ಬೇಡ ಅಂತ, ಅವ್ನಿಗೆ ಡ್ರೆಸ್ಸು ಚೇಂಜ್ ಮಾಡಿದ್ವಿ. ಸ್ಟೆಪ್ ಇಳಿತಾನಂತ, ಹತ್ತೋದು ಹಾಗೆ ಮಾಡಾಕತ್ತಿದ್ರಿ ಅವ ಭಾಳ ಕಡೆಯಪ್ಪ. ಅವ್ನಿಗೆ ಇಳಿಸೋದ್ರಾಗಂತೂ ಅವ್ನ ಸ್ಪೀಡಿಗೆ ನಾವು ನೋಡ್ಕೊತ ಹೋಗ್ಬೇಕಲ್ರಿ. ಅದಾದಮೇಲೆ ನೆಕ್ಸ್ಟ್ ಡೆಸ್ಟಿನೇಷನು ನಮ್ಮದು ಸ್ಟ್ರಾಬೆರಿ ವಿಸಿಟ್ ಇತ್ತು. ಆ್ಯಕ್ಚುಲಿ ನಮಗೆ ಸ್ಟ್ರಾಬೆರಿ ಅದಕ್ಕೇನು ಕರ್ಕೊಂಡು ಹೋಗಂಗಿಲ್ಲ ರೀ ಫಾರ್ಮಿಗೆ. ಇಲ್ಲಿ ಕೆಲವು ಸ್ಟೆಪ್ ಮಾಡಿರ್ತಾರಲ್ಲ, ಅಲ್ಲೇ ಹಿಂದೊಂದು ನರ್ಸರಿ ಟೈಪ್ ಮಾಡಿರ್ತಾರೆ. ಸೊ ನೋಡಕತ್ತಿದ್ದೆ ನಾನು ಹೆಂಗೆ. ಇದೆಲ್ಲ ಥರ್ಮಾಕೋಲ್ನಿಂದ ಮಾಡಿದ್ದವರು. ಆ್ಯಕ್ಚುಲಿ ಇದನ್ನು ವಿಸಿಟರ್ಸ್ ಸಲುವಾಗಿ ಇಟ್ಟಾರಂತೆ. ಈಗ ಎಲ್ಲರೂ ಹೋಗಿ ಫಾರ್ಮ್ನಾಗ ಹೋದ್ರೆ ಆಮೇಲೆ ಹಾಳು ಮಾಡ್ತಾರಲ್ಲ, ಅದಕ್ಕೆ ವಿಸಿಟ್ ಮಾಡೋ ಸಲಿಂದನೇ ಇಟ್ಟಿದ್ರು. ಸೂಪರ್ ಇದು ರೀ. ಹೆಂಗೆ ಹೇಳ್ಬೇಕಂದ್ರೆ ನಮಗೆ ಸ್ಟ್ರಾಬೆರಿ ಎಲ್ಲ ಇಲ್ಲೆಲ್ಲ ಹೆಂಗಾರ ಬರ್ತಾವಲ್ಲ, ಬಟ್ ಫ್ರೆಶ್ ಇದ್ದು ಅವಾಗೇಂದು ಅವಾಗೇ ಅಲ್ಲಿ ತಿಂದೇವಲ್ರಿ, ಭಾರಿ ಫ್ರೆಶ್ ಇದ್ದು. ಬಟ್ ನಂಗೆ ಅಷ್ಟು ಸ್ಟ್ರಾಬೆರಿ ಇಷ್ಟ ಆಗಲ್ಲ, ಯಾಕಂದ್ರೆ ಹುಳಿ ಪದಾರ್ಥ ನಂಗೆ ಯಾವುದೂ ಇಷ್ಟ ಆಗಂಗಿಲ್ಲ. ಅದಕ್ಕೆ ನಾನು ಅಷ್ಟು ಇಷ್ಟಪಡಲ್ಲ. ಬಟ್ ಪ್ರಶಾಂತ್ ಎಲ್ಲ ಆಗತ್ತಿದ್ದ ಭಾಳ ಚಲೋ ಅವ, ಫ್ರೆಶ್ ಅವ ಅಂತಿಕೊಂಡು. ಮಹಾಬಳೇಶ್ವರ ಆಬ್ವಿಯಸ್ಲಿ ಎಲ್ಲ ಅದಕ್ಕೆ ಸ್ಪೆಷಲ್. ಆಮೇಲೆ ಇಲ್ಲೊಂದು ಅವರು ನಮ್ಗೆ ಮಿಲ್ಕ್ ಶೇಕ್ ಟೈಪ್ ಕೊಡ್ತಾರೆ, ಸ್ಟ್ರಾಬೆರಿ ಶೇಕ್ ಅಂತಿಕೊಂಡು. ಅದೇ ಟ್ರೈ ಮಾಡಕತ್ತಿದ್ದ ಗುಂಡ್ಯಾಗ. ತಿನ್ನು ಫಸ್ಟ್ ಫ್ರೆಶ್ ಕ್ರೀಮ್ ಅದ ಅಲ್ಲಿಂದಾನೇ ತಿನ್ನು ಅಂತಿಕೊಂಡು. ಇಲ್ಲಿ ನೋಡ್ರಿ ಪಾಪ ಮುಖ ಕೆಡಿಸ್ತದ ಅದನ್ನು. ಅದಕ್ಕೆ ಏನೋ ಗೊತ್ತಿಲ್ಲ. ಅವೇನು ಈಗೀಗ ಯಾಕೋ ಸ್ವೀಟು ತಿನ್ನೋವಲ್ಲಾಗಿದೆ ಹಂಗಾಗಿ ತಿಕ್ಕೊಂಡು ಅಷ್ಟೇ. ಉಗುಳು ಬಿಟ್ಟಿದ್ದು ನಾವು ತಿನ್ಬೇಕಲ್ರಿ, ಅವ್ನು ಬಿಸಾಕಿದ್ದು. ಹಂಗೆ ನಾನು ತಿಂದು ಇನ್ನೊಂದ್ಸತಿ ಟೇಸ್ಟ್ ಮಾಡೋ ಅಂತ ಹೇಳಕತ್ತಿದ್ದು. ಪ್ರಶಾಂತ್ ಎಲ್ಲ ತಿನ್ನಿಸ್ ನೋಡು ಅಂತಿಕೊಂಡು. ಮಸ್ತದ ತಿನ್ನು ಅಂದ್ರೆ ಅವ್ನಿಗೆ ಗೊತ್ತಾಯ್ತು ಅದು ಹುಳಿ ಅದ ಅಂತಿಕೊಂಡು ತಿನ್ನೋಕ್ಕಾಗಲ್ಲ ಅಂತಿಕೊಂಡು.
ಆಮೇಲೆ ಲಾಸ್ಟು ಒಂದು ಸೀನ್ ಇತ್ತು, ಆ ಒಂದು ಅಲ್ಲಿ ನೋಡಿದ್ರು ಸ್ಪೆಷಲಿ ನೋಡ್ರಿ ಹಿಂದೆ ಕಾಣಕತ್ತದಲ್ಲ ನಿಮಗಲ್ಲಿ ಅಲ್ಲಿ ಆನಿ ಕಂಡಂಗೆ ಕಾಣಿಸಲ್ಲ, ಸ್ಪೆಷಲಿ ಅದು ಅದ್ರ ಸಲುವಾಗಿ ಅಂತ್ರಿ ಯಾವುದೋ ಮೂವಿ ಶೂಟ್ಸ್ ಎಲ್ಲ ಆಗ್ಯಾವಂತ, ಮಸ್ತ್ ಇತ್ತು ನೋಡ್ರಿ, ಸೇಮ್ ಆನಿದ್ದು ಸ್ಟ್ರಕ್ಚರೇ ಕಾಣಕತ್ತಿತ್ತು. ಆಮೇಲೆ ಲಾಸ್ಟ್ ಬಂದ್ಬಿಟ್ಟು ಇಲ್ಲಂತೂ ಸನ್ಸೆಟ್ ಪಾಯಿಂಟ್ ಅಂತ್ರಿ ಅದು, ಹಾಗಾಗಿ ನೀರು ಏನಿತ್ರಿ ಒಂಥರ ಬ್ಲೂಯಿಶು ಗ್ರೀನಿಶು ಮಸ್ತ್ ಇತ್ತು ನೋಡ್ರಿ ನೋಡಕ್ಕಂತೂ. ಯಪ್ಪ ಈ ರೇನಿ ವಿಂಟರ್ ಸೀಸನ್ನಾಗ ಬಂದ್ರಂತೂ ಇಲ್ಲಿಂದ ಹೋಗಕ್ಕಂತೂ ನಮಗೆ ಇಷ್ಟ ಆಗಲ್ಲ ಅನ್ನಿಸ್ತದೆ. ಆಯಿತು, ನನ್ನ ಬ್ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು ರೀ ಎಲ್ರಿಗೂ. ಪ್ಲೀಸ್ ಸಪೋರ್ಟ್ ಮಾಡಿರಿ.